ಅಮ್ಮನವರಲ್ಲಿ ವಿಶೇಷತೆ ಅಂದರೆ ಈಗ ನವಗ್ರಹ ಆ, ಈಗ ಇರುವಂಥ ನವರಾತ್ರಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ತಮ್ಮ ಕಾಣಿಕೆಗಳನ್ನು ಅರ್ಪಿಸ್ತಾರೆ. ಆಮೇಲೆ ತಮ್ಮಲ್ಲಿ ಏನು ಬೇಡಿಕೆಗಳಿದೆ ಅದು ಎಲ್ಲನೂ ತಾಯಿಯಲ್ಲಿ ಕೇಳಿಕೊಂಡು ಅದು ಶೀಘ್ರದಲ್ಲಿ ಸಿಗುವಂಥ ಪರಿಹಾರ ನಮ್ಮ ದೇವಿಯಲ್ಲಿ. ಇದು ದೇವಸ್ಥಾನಕ್ಕೆ ಬಂದು ಎಣ್ಣೆಗೊಂಡಲ್ಲಿ ಬಂದು ಸ್ನಾನ ಮಾಡಿ ಅಲ್ಲಿಂದ ನಮಸ್ಕಾರ ಹಾಕಿ ಅಮ್ಮಗೆ ಬಂದು ಇಲ್ಲಿ ತೆಂಗಿನಕಾಯಿ ಹೂವು ಹಣ್ಣು ಹಂಪಲ ಎಲ್ಲ ತೊಗೊಂಡು ಬಂದು ತಾಯಿಗೆ ಅರ್ಪಣೆ ಮಾಡಿ ಆಮೇಲೆ ಅವರ ಕಷ್ಟಗಳನ್ನು ತಮ್ಮ ದೇವಿ ಅರ್ಚಕರ ಮುಖಾಂತರ ಕೇಳ್ಕೊಳ್ತಾರೆ. ಅದು ಅವ್ರಿಗೆ ಶೀಘ್ರ ಪರಿಹಾರ ಸಿಗುತ್ತೆ. ಹಾಗಾಗಿ ಲಕ್ಷಾಂತರ ಭಕ್ತರು ದಿನಕ್ಕೆ ಜಾಸ್ತಿ ಹಾಕುವಂತ ಹೋಗ್ತಾ ಇದೆ ಇಲ್ಲಿ. ಹೀಗಾಗಿ ಇದು ನಮ್ಮ ದೇವಸ್ಥಾನ ನೆಲೆಸಿರೋದು ರಾಮಸಿಂಗ ಪರ್ವತದಲ್ಲಿ. ಇದು ಇರುವುದು ರಾಮಸಿಂಗ ಪರ್ವತ 7 ಕೊಳ್ಳ ಇದೆ. 7 ಕೊಳ್ಳದಲ್ಲಿ ನಡಮಧ್ಯದಲ್ಲಿ ದೇವಿ ನೆಲೆಸಿರುತ್ತಾಳೆ. ಹಾಗಾಗಿ ಇದು ಯಾರೋ ಮಾಡಿದ್ದು ಇದು ಅಲ್ಲ. ದೇವಸ್ಥಾನ ಇರೋದು ದೇವಿ ಸ್ವಯಂಭೂ ಮೂರ್ತಿ. ಇಲ್ಲಿ ಮೂರ್ತಿ ಇರೋದು ಸ್ವಯಂಭೂ ತಾಯಿ ಸ್ವಯಂ ಮೂರ್ತಿಯಾಗಿರ್ತಾಳೆ. ಹೌದು, ಹಾಂ, ಸ್ವಯಂ ಮೂರ್ತಿಯಾಗಿರ್ತಾಳೆ. ಹಾಗೆ ದೇವಿಗೆ ಐದು ಮಂದಿ ಮಕ್ಕಳು: ಪರಶುರಾಮ, ವಿಶ್ವಸು, ವಸು, ಬೃಹದ್ಭಾನು, ಬೃಹದ್ಕನ್ವಿ, ವಿಶ್ವಸು, ವಸು ಅವರು ಸಂಸಾರಿಕರು. ಅವರಿಗೆ ಪರಶು ಋಷಿ, ಲಿಂಗ ಋಷಿ, ಗೂಢ ಋಷಿ, ತೃಪ್ತ ಋಷಿ ಅವ್ರಿಗೆ ಮಕ್ಕಳು ಹುಟ್ಟುತ್ತಾರೆ. ಅವರಿಂದ ನಾವು ಋಷಿಮಂತಂದವರು ಬಂದಂಥ ಅರ್ಚಕರು ಇಲ್ಲಿ ಪೂಜೆ ಸಲ್ಲಿಸ್ತಾ ಆಕೆಗೆ ದೇವಿ ಪೂಜೆ ಸಲ್ಲಿಸ್ತಾ ಬಂದಿರುತ್ತೇವೆ. ಹಾಗಾಗಿ ದೇವಿ ಭಕ್ತರು ಕೇಳಿದಂಥ ಏನೋ ಕೇಳಿದರೂ ಕೂಡ ದೇವಿಗೆ ಇಲ್ಲಿ ಶೀಘ್ರ ಪರಿಹಾರ ಸಿಗುವಂಥ ವ್ಯವಸ್ಥೆ ಇಲ್ಲಿ ತಾಯಿ ಮಾಡಿಕೊಟ್ಟಿದ್ದಾಳೆ. ಹಾಗಾಗಿ ಲಕ್ಷಾಂತರ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.